ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಹಾಶಿವರಾತ್ರಿಯ ದಿನ ನಾವು ಶಿವನನ್ನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು? ಜಾಗರಣೆ ಮಾಡ್ತೀವಿ, ಆದರೆ ಜಾಗರಣೆ ಮಾಡೋ ಉದ್ದೇಶವೇನು? ಜಾಗರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು? ಯಾವ ರೀತಿಯಾದಂಥ ಉಪಹಾರವನ್ನು ನಾವಿವತ್ತು ಸೇವಿಸಬೇಕು? ಶಿವನ ಆರಾಧನೆ ಹೇಗಿರಬೇಕು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಮಹಾಶಿವರಾತ್ರಿ ಇದೆ. ನಾವು ಶಿವನನ್ನ ಯಾವ ರೀತಿ ಮನಸ್ಸಿಗೆ ತೆಗೆದುಕೊಳ್ಳೋದು, ಅವನ ಆರಾಧನೆ ಯಾವ ರೀತಿಯಾಗಿರಬೇಕು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಶ್ಚಾನೇಕಧಾ ಯಶ್ರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು, ಮಹಾಶಿವರಾತ್ರಿಯ ಶುಭಾಶಯಗಳು. ಈ ದಿನದ ತುಂಬ ಆ ವಿಶೇಷತೆ ತುಂಬಿಕೊಂಡು ಬಿಟ್ಟಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ತಿಳಿಯುವ ಪ್ರಯತ್ನ ಮಾಡೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಮಹಾಶಿವರಾತ್ರಿ. ಪ್ರತಿ ಮಾಸದಲ್ಲೂ ನಾವು ಶಿವರಾತ್ರಿಯನ್ನು ಕಾಣ್ತೇವೆ, ಮಾಸ ಶಿವರಾತ್ರಿ ಅಂತ. ಈ ಮಾಘ ಮಾಸದ್ದು ಮಾತ್ರ ತುಂಬ ವಿಶೇಷ. ಪರಶಿವನ ಆವಿರ್ಭಾವವಾದಂಥ ದಿವಸ. ಪರಮೇಶ್ವರ ಅವನು ಪ್ರಕಟವಾದದ್ದು ಚತುರ್ಮುಖ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರ ಪೈಪೋಟಿಯ ಮೇಲೆ. ಯಾರು ಹೆಚ್ಚು, ಯಾರು ಗರಿಮೆ ಅನ್ನುವ ಅರ್ಥದಲ್ಲಿ ಅವರಿಬ್ಬರ ನಡುವೆ ಕಲಹವಲ್ಲ, ಚರ್ಚೆ ನಡೆದ ಸಂದರ್ಭದಲ್ಲಿ ಒಂದು ವಿಶೇಷವಾದ ಶಕ್ತಿ ಸ್ತಂಭ, ಅಗ್ನಿಸ್ತಂಭ ಅಂತ ಕರೀತಾರೆ, ಬೆಂಕಿಯ ಕಂಬ, ಅದು ಬೆಳೆದು ನಿಂತು ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಅದರ ಒಳಗಿಂದ ಒಂದು ಧ್ವನಿ ಬಂತು. ಯಾಕೆ ಹೀಗೆ ಒದ್ದಾಡ್ತಾ ಇದ್ದೀರಾ? ಯಾರು ಹೆಚ್ಚು, ಯಾರು ಕಡಿಮೆ ಅನ್ನುವ ಪ್ರಶ್ನೆ ಒದ್ದಾಡಬೇಡಿ. ನೀವು ಪರೀಕ್ಷೆ ಮಾಡಿ, ಒಂದು ಪರೀಕ್ಷೆ ಏರ್ಪಡಿಸೋಣ, ಯಾರು ಗೆದ್ದರೆ ಅವರು ಶ್ರೇಷ್ಠ ಅನ್ನೋಣ ಅಂತ ಹೇಳಿ ವಿಷ್ಣುವಿಗೆ ಆ ಕಂಬ ಹೇಳ್ತು, ಅಗ್ನಿಯ ಸ್ತಂಭ, ನೀನು ಇದರ ಮೂಲ ಅದನ್ನು ಹುಡುಕುಂಬ, ನೀನು ಇದರ ತುದಿ ಅಂತ್ಯವನ್ನು ಹುಡುಕು. ಆದಿ ಅಂತ್ಯಗಳನ್ನು ಹುಡುಕಿ ಅರಸಿ ಹೊರಟರವರಿಬ್ಬರು. ಕಥೆ ತುಂಬ ವಿಸ್ತಾರವಾಗಿದೆ. ನಾನು ಶಿವನ ಆರಾಧನೆ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕಥೆಯನ್ನು ಮೊಟಕು ಮಾಡ್ತಾ ಇದ್ದೀನಿ. ಇಬ್ಬರಿಗೂ ಆ ಆದಿ ಅಂತ್ಯಗಳು ಸಿಗಲಿಲ್ಲ. ಆಗ ಬ್ರಹ್ಮ ಒಂದು ಸುಳ್ಳು ಹೇಳಿದೆ, ಚತುರ್ಮುಖ ಬ್ರಹ್ಮ ಕೇದಿಗೆ ಹೂವನ್ನು ಇಟ್ಕೊಂಡು ಬಂದು ನಾನು ನೋಡಿದ್ದೀನಿ ತುದಿ ಅಂತ. ಆಗ ಅಗ್ನಿಸ್ತಂಭ ಸ್ವಲ್ಪ ಘರ್ಜನೆ ಮಾಡ್ತು, ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ. ಆಮೇಲೆ ಚತುರ್ಮುಖ ಬ್ರಹ್ಮ ಒಪ್ಪಿಕೊಂಡ. ಹಾಗೆ ಅವರಿಬ್ಬರಿಗೂ ಆದಿ ಅಂತ್ಯಗಳು ಗೊತ್ತಾಗಲಿಲ್ಲ. ಆದಿ ಅಂತ್ಯಗಳಿಲ್ಲದೆ, ಗುರುತಿಸಲಾಗದೆ ಪ್ರಕಾಶಮಾನವಾಗಿ ಮತ್ತು ಈ ಜಗದ್ವ್ಯಾಪಕವಾಗಿ ಬೆಳೆದು ನಿಂತ ಆ ಸ್ತಂಭ ಇದೆಯಲ್ಲ, ಅದು ಸರ್ವಶ್ರೇಷ್ಠ ಅನ್ನುವ ದೃಷ್ಟಿಯಲ್ಲಿ ಅದು ತನ್ನ ನಿರ್ದೇಶನ ಮಾಡಿತು. ಹೀಗಾಗಿ ಅದನ್ನೇ ಶಿವಶಕ್ತಿ ಅಂತ ಕರೀತಾರೆ, ಶಿವನ ಶಕ್ತಿ ಅಂತ. ಆ ಅಗ್ನಿಸ್ತಂಭವೇ ಲಿಂಗ ಅಂತ, ಪರಶಿವನ ಲಿಂಗ ಅಂತ. ಹಾಗೆ ಪ್ರಕಟವಾದ ದಿವಸ ಇದು. ಹೀಗಾಗಿ ನಾವು ಮಹಾಶಿವರಾತ್ರಿಯನ್ನು ಯಾಕೆ ಆಚರಿಸ್ತೀವಿ ಅಂದರೆ, ಶಿವನ ಶಕ್ತಿ ಜಗತ್ತಿಗೆ ಪ್ರಕಟವಾದ ದಿವಸ. ಆ ಕಾರಣದಿಂದಾಗಿ ಪರಶಿವನನ್ನು ನಾವು ಆರಾಧಿಸ್ತೀವಿ. ಈ ದಿವಸ ಮಹಾಶಿವರಾತ್ರಿ ಅಂತ ಪರಿಗಣಿಸ್ತೀವಿ. ವಿಶೇಷವಾಗಿ ಇದು ನಡೆದದ್ದು ಈ ದಿವಸ ಅಹೋರಾತ್ರಿಗಳಲ್ಲಿ ಆಯಿತು, ಹಗಲು ರಾತ್ರಿಗಳಲ್ಲಿ. ಹೀಗಾಗಿ ಈ ದಿವಸ ಸಂಪೂರ್ಣವಾಗಿ ಜಾಗರಣೆಯಿಂದ ಇದ್ದು, ಜಾಗರಣೆ ಅಂತಂದರೆ ಎಚ್ಚರವಾಗಿದ್ದು,
ಬರೀ ಕಣ್ಣು ಬಿಟ್ಕೊಂಡಿರೋದಲ್ಲ. ನಾವು ಸಾಮಾನ್ಯವಾಗಿ ಜಾಗರಣೆ ಅಂದರೆ ಈಗಿನ ಸಂದರ್ಭದಲ್ಲಿ ಏನಾಗಿದೆ, ಎಲ್ಲೋ ಒಂದು ಕಡೆ ದೊಡ್ಡ ಕಾರ್ಯಕ್ರಮ ನಿರ್ಮಾಣ ಮಾಡಿಬಿಡ್ತಾರೆ, ಜನರನ್ನು ಸೇರಿಸಿ ಆ ನಗೆ ಹಬ್ಬ ಇತ್ಯಾದಿಗಳನ್ನು ಮಾಡಿ ಅಲ್ಲಿ ಏನೋ ಮೈ ಮರೆಯುವ ಹಾಗೆ ಆಗತ್ತೆ. ಅದು ಒಂದು ವಿಧಾನ, ನೀವು ಎಚ್ಚರವಾಗಿರಲಿಕ್ಕಷ್ಟೇ. ಆದರೆ ಜಾಗರಣೆ ಅದಲ್ಲ. ಜಾಗರಣೆ ಅಂತಂದರೆ ಜಾಗೃತರಾಗಿರುವುದು. ಯಾಕಾಗಿ? ಶಿವನಿಗಾಗಿ. ಈ ದಿವಸ ಶಿವ ಪರಮೇಶ್ವರ ಬರ್ತಾನೆ. ಚತುರ್ದಶ್ಯಾಂ ನಿಶಾಮುಖೇ ಶಾಸ್ತ್ರ ಹೇಳುತ್ತೆ, ಈ ದಿವಸ ರಾತ್ರಿಯ ವೇಳೆಯಲ್ಲಿ ಪರಶಿವ ಭೂಮಿಗೆ ಬಂದು ಇಳಿತಾನಂತೆ. ಯೋಚನೆ ಮಾಡಿ, ನಮ್ಮ ಮನೆ ಯಾರೋ ಒಬ್ಬ ವಿಶೇಷ ಅತಿಥಿ VIP ಬರ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಅಲರ್ಟ್ ಆಗಿರ್ತೀವಿ. ಸೋಫಾ ಸರಿ ಮಾಡ್ಕೊಳ್ತೀವಿ, ಮನೆ ಚೆನ್ನಾಗಿ ಗುಡಿಸಿದೆಯಾ, ಒರೆಸಿದೆಯಾ, ಯಾವ್ಯಾವುದೋ ಸ್ಪ್ರೇಗಳನ್ನೆಲ್ಲ ಸಿದ್ಧಪಡಿಸ್ಬಿಟ್ಟು ಮನೆಯನ್ನು ಅಷ್ಟು ಅಲಂಕಾರಯುತವಾಗಿ ಮಾಡಿ, ಒಬ್ಬ VIP ಬರ್ತಾ ಇದ್ದಾರೆ ಅಂತಂದ್ರೆ ಮನೆಗೆ, ಯಾರೋ ಒಬ್ಬ ರಾಜಕಾರಣಿಗಳು ಮತ್ತೊಬ್ಬರಿಗೆ ಯಾರೋ ನಿಮಗೆ ನಿಮ್ಮ ಸ್ತರದಲ್ಲಿ ನಿಮ್ಮ ಸ್ತರಗಳಲ್ಲಿ ದೊಡ್ಡವರು ಅಂತ ಅನ್ನಿಸ್ಕೊಂಡವ್ರೆ ಮನೆಗೆ ಬಂದುಬಿಟ್ರೆ, ಯಾರೋ ಮಹಾಸ್ವಾಮಿಗಳೇ ಬಂದರು ಅಂದ್ಕೊಳ್ಳೋ, ಎಷ್ಟು ಸಿದ್ಧತೆ ಮಾಡ್ಕೊಳ್ತೀವಿ. ಪರಶಿವ ಬರ್ತಾನೆ ಅಂತಂದರೆ ಯಾವ ಥರ ಸಿದ್ಧ ಮಾಡ್ಕೊಳ್ಬೇಕು ಮನೆಯನ್ನು, ಮನಸ್ಸನ್ನು. ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಜಾಗರಣೆ. ನೀವೆಲ್ಲರೂ ತಪ್ಪದೇ ಮಾಡ್ತೀರ. ಪಾಪ ಬೆಂಗಳೂರಿನ ಜನರಂತೂ, ಎಲ್ಲ ಊರಿನ ಜನರು ಪಾಪ, ಯಾಕೆಂದರೆ ಎಲ್ಲರಿಗೂ ಭಕ್ತಿ ಅಷ್ಟೇ ಅತಿಶಯವಾದ ಭಕ್ತಿ ಇದೆ, ಇಲ್ಲ ಅಂತಲ್ಲ. ದೇವಸ್ಥಾನಕ್ಕೆ ಏನಾದರೂ ಈ ದಿವಸ ಶಿವರಾತ್ರಿ ದಿವಸ ನಾನು ಶಿವನ ನೋಡಬೇಕಪ್ಪ, ಪಾಪ ರಾತ್ರಿ ಇಡೀ ಕ್ಯೂನಲ್ಲಿ ನಿಂತಿರ್ತಾರೆ. ಆ ಭಕ್ತಿ ದೊಡ್ಡದು, ಖಂಡಿತ ಹೌದು, ಅದು ಒಳ್ಳೆಯ ಭಕ್ತಿಯೇ. ನೀವು ಜಾಗರಣೆ ಒಂದು ವೇಳೆ ಶಿವನನ್ನು ಕಾಣೋ ದೃಷ್ಟಿಯಿಂದಲೇ ನೀವು ಕ್ಯೂನಲ್ಲಿ ನಿಂತಿದ್ದರೆ, ರಾತ್ರಿ ಇಡೀ ನಿಂತು ಬೆಳಗ್ಗೆ ನಾನು ದರ್ಶನ ಮಾಡಿದಪ್ಪ ಅಂದರೆ, ನೋಡ್ರಿ ಪರಶಿವ ಇನ್ನೆಲ್ಲೋ ಇಲ್ಲ, ನಿಮ್ಮ ಬಳಿಯೇ ಇದ್ದಾನೆ. ಹಾಗೆ ಶಿವನನ್ನು ನಾವು ಕಾತುರದಿಂದ ಅತಿಶಯವಾದ ಭಕ್ತಿಯಿಂದ, ಮೋಕ್ಷ ಕಾರಣ ಸಾಮಗ್ರಿಯಂ ಭಕ್ತಿರೇವ ಗರೀಯಸಿ ಅಂತ ಭಗವತ್ಪಾದರು. ಭಕ್ತಿ ತುಂಬ ದೊಡ್ಡದಂತೆ ಮೋಕ್ಷ ತಂದುಕೊಡುವ ಸಾಮಗ್ರಿಗಳಲ್ಲಿ. ಒಂದು ಉಪ್ಪಿಟ್ಟು ಮಾಡಬೇಕು ಅಂದರೆ ರವೆ ಬೇಕು, ನೀರು ಬೇಕು, ಮತ್ತು ಇನ್ನೇನೋ ಆದರೂ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಬೇಕಲ್ಲ. ಆಗ ಒಂದು ಸಿದ್ಧ ಆಗುತ್ತೆ, ಒಂದು ವಸ್ತು, ಒಂದು ಫಲ, ಒಂದು ಪ್ರಸಾದ. ಆ ರೀತಿಯಲ್ಲಿ ಮೋಕ್ಷ ಅಂತಕ್ಕಂಥದ್ದು ಸಿದ್ಧವಾಗಬೇಕಾಗಿದ್ದರೆ ಭಕ್ತಿರೇವ, ಭಕ್ತಿ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳುತ್ತೆ. ಹೀಗೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಈ ದಿವಸ ನೋಡಿ, ನೀವು ಶಿವನ ಅರ್ಚನೆಗಾಗಿ, ಶಿವನ ಆರಾಧನೆಗಾಗಿ ಅವನಿಗೆ ಯಾಮ ಪೂಜೆಯನ್ನು ಹೇಳಿದೆ. ಸಂಜೆ 6 ಗಂಟೆಯಿಂದ ಪ್ರಾರಂಭ ಮಾಡಿ ಬೆಳಗ್ಗೆ 6 ಗಂಟೆವರೆಗೆ 4 ಯಾಮಗಳಲ್ಲಿ ಪೂಜೆಯನ್ನು ಮಾಡಬೇಕು. ಯಾಮ ಪೂಜೆ ಅಂದರೆ 3 ಗಂಟೆಗೆ ಒಂದು ಪೂಜೆ. ಆ ಯಾಮ ಪೂಜೆ ಮಾಡುವ ಸಂದರ್ಭದಲ್ಲಿ ನೀವು ನೀರನ್ನು ತಂದಿಟ್ಕೊಳ್ಳಿ, ಬಿಲ್ವಪತ್ರೆಯನ್ನು ತಂದಿಟ್ಕೊಳ್ಳಿ, ಭಸ್ಮ ತಂದಿಟ್ಕೊಳ್ಳಿ, ಎಲ್ಲ ಪರಿಕರಗಳನ್ನ ತಂದಿಟ್ಕೊಳ್ಳಿ. ಪ್ರಾರ್ಥನೆ ಮಾಡುವಾಗ, ಪ್ರೇ ಮಾಡುವಾಗ ಭಗವಂತನ ಮುಂದೆ ನಿಂತು ಯಾವ ರೀತಿಯ ಮನಸ್ಥಿತಿ ಇರಬೇಕು ನಿಮಗೆ, ಅದು ಕೂತ ಮೇಲೆ ನಾವು ಪರಶಿವನ ಧ್ಯಾನಕ್ಕೆ, ಪರಶಿವನ ಆರಾಧನೆಗೆ ನಾವೊಮ್ಮೆ ಒಂದು ಸಲ ಕೂತ ಮೇಲೆ ನಮ್ಮ ಮನಸ್ಸು ಏನನ್ನು ಕೇಂದ್ರೀಕರಿಸ್ಕೊಳ್ಬೇಕು ಅದನ್ನು ಒಂದು ಕಾವ್ಯದಲ್ಲಿ ಭಾರವತಾರಸ್ತವ ಅಂತ R. ಶಂಕರ್ ಅಂತ ದೊಡ್ಡ ವಿದ್ವಾಂಸರು ಆ ಒಂದು ಸ್ತುತಿಯನ್ನು ಬರೆದಿದ್ದಾರೆ. ನನಗನ್ಸುತ್ತೆ ಬಹುಶಃ ಆ ಸ್ತುತಿಯನ್ನು ಕೇಳಿಸ್ಕೊಂಡ್ರೇ ಶಿವನ ಅನುಗ್ರಹ ಆಗಿಬಿಡುತ್ತೆ ಅಂತ. ಅಂದರೆ ನಮ್ಮ ಮನಸ್ಸು ಶಿವನನ್ನು ಪ್ರಾರ್ಥನೆ ಮಾಡುವ ಮನಸ್ಸುಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದು ದಿ ಬೆಸ್ಟ್ ಒಂದು ಸ್ತುತಿ ಮಾಡಿದ್ದಾರೆ ಅವರು. ಶಿವನನ್ನು ಕುರಿತು ಕೇಳ್ತಾರವರು, ನಾವು ಪೂಜೆ ಮಾಡುವಾಗ ನಮ್ಮ ಮನಸ್ಸು ಹೇಗಿರಬೇಕು ಶಿವನ ಮುಂದೆ. ಶಿವ ನನ್ನ ಕಣ್ಣು ಮುಂದಿದ್ದಾನೀಗ, ಪರಶಿವನನ್ನು ನಾನು ಪ್ರಾರ್ಥನೆ ಮಾಡಬೇಕು. ಯಾವ ರೀತಿಯಲ್ಲಿ? ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀನು ನನ್ನ ಕಡೆ ತಿರುಗಿ ನೋಡದೇ ಇದ್ದರೆ ಹಾಗೆ ಮಾಡಬೇಡ. ನೀನು ಯಾಕೆ ನೀನು ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ ಇಷ್ಟು ದಿವಸ ಆದರೂ ಅಂತಂದರೆ, ನಾನೇನಾದರೂ ತಪ್ಪು ಮಾಡಿಬಿಟ್ರೆ ದೇವತೆಗಳೆಲ್ಲ ಅಂದ್ಕೊಳ್ತಾರಂತೆ. ಯಾರನ್ನಾದ್ರೂ ನಾವು ಪೂಜಿಸುವಾಗ ಸಾಮಾನ್ಯ ನಮಗೆ ಹೋಲಿಸೋಣ, ನಾವು ಯಾರನ್ನೋ ಒಬ್ಬರನ್ನ ದೊಡ್ಡವರು ಅಂತ ಗುರುತಿಸಿ ಅವರ ಅಭಿಮಾನಿಗಳು ಅಂತ ಅಂದುಕೊಳ್ತೀವಿ. ಅಭಿಮಾನಿ ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ ಕಳಂಕ,
ಯಾರು ಸ್ಟಾರೋ ಅವನಿಗೆ ಕಳಂಕ ಅಲ್ವಾ. ಹಾಗಾಗಿ ಅವನಿಗೆ ದೂರ ಸರಿಸ್ಬಿಡ್ಬೋದು ಅವರು. ಅವನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾನೆ, ಅಥವಾ ಅವನು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಅಥವಾ ಅವನಿಂದಾಗಿ ನನಗೆ ಕಳಂಕ, ಇಡೀ ಫ್ಯಾನ್ ಸಮೂಹವೇ ಹಾಳಾಗಿಬಿಡ್ತಾ ಇದೆ ಅವನಿಂದಾಗಿ ಅಂತ ಹೇಳಿ ಅವ್ರು ದೂರ ಮಾಡಿ. ಸಹಜ ತಾನೇ. ನಾವು ಯಾರನ್ನೋ ಇಷ್ಟಪಟ್ಟ ವ್ಯಕ್ತಿ ನಮ್ಮ ಗುಣದಿಂದಾಗಿ ಅವನಿಗೆ ತೊಂದರೆ ಆಗುತ್ತೆ, ಅವನ ಹೆಸರು ಹಾಳಾಗುತ್ತೆ, ಅವನು ದೂರ ಇರಿಸೋ ಸಾಧ್ಯತೆ. ಒಬ್ಬ ವ್ಯಕ್ತಿಗೆ ಹೀಗಾದರೆ ದೇವತೆಗೆ ನಾವು ಈಗ ಪರಶಿವನ ಪ್ರಾರ್ಥನೆ ಮಾಡಿ ನಾನು ಶಿವನ ಭಕ್ತ ಅಂತ ಹೇಳಿಕೊಂಡು ನಾನು ಏನಾದರೂ ಕೆಟ್ಟ ಕೆಲಸ ಮಾಡ್ತೀನಿ, ಶಿವ ನನ್ನನ್ನು ಅಭಿಮಾನಿ ಅಂತ ತಗೋತಾನ ಅವನು, ಮೊದಲು ಆಚೆಗಿಡಿ ಅವನನ್ನು ಅಂತಾನೆ. ಈ ರೀತಿಯಲ್ಲಿ ನೀನು ನನ್ನನ್ನು ದೂರ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಮಾಡಬೇಡ. ನಾನು ಮಾಡುವ ಕೆಲಸಗಳೆಲ್ಲ ಅಂಥ ಅವಾಂತರಗಳೇ ಇರುತ್ತದೆ, ಆದರೆ ನೀನು ಅವನ್ನೆಲ್ಲ ಮನ್ನಿಸಿ ನನ್ನನ್ನು ಉದ್ಧರಿಸು ಅಂತ ಕೇಳ್ಕೊಳ್ಬೇಕಂತ. ಮತ್ತು ಶಿವ ಅವನು ಎಲ್ಲ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮದು ಏನೋ ಒಂದು ಈ ಥರ ಮಾಡ್ಕೊಂಡಂತಹ ಎಡವಟ್ಟುಗಳಿರ್ತಾವಲ್ಲ, ಏನು ತಪ್ಪು ಮಾಡೋ ಸಹಜ ಮನುಷ್ಯ, ತಪ್ಪು ಮಾಡಿದವನನ್ನು ಶಿವ ಉದ್ಧರಿಸಿಬಿಡ್ತಾನೆ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿಬಿಟ್ರೆ. ಅಂಥದಕ್ಕೆ ಸಾಕ್ಷಾತ್ ಚಂದ್ರ ಉದಾಹರಣೆ. ಚಂದ್ರ ಮಾಡಬಾರ್ದ ಕೆಲಸ ಎಲ್ಲ ಮಾಡಿದ್ದಾನೆ. ಆ ಪುರಾಣ ಕಥೆ ಓದ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ಗುರುವಿನ ಬಳಿ ಅಭ್ಯಾಸ ಮಾಡ್ತಾ ಇದ್ದ ಚಂದ್ರ, ಆ ಗುರುವಿನ ಹೆಂಡತಿಯನ್ನೇ ಅವನು ಒರೆಸಿಬಿಟ್ಟ, ಕರ್ಕೊಂಡು ಹೋಗ್ಬಿಟ್ಟ ತಾರೆ. ಆ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಅಂಥ ಚಂದ್ರ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಗುರುಪತ್ನಿಯನ್ನೇನಾದರೂ ಮೋಹಿಸಿದರೆ ಅವನು ಪರಮಘಾತುಕ, ಅವನಿಗೆ ಮರಣದಂಡನೆ ವಿಧಿಸಬೇಕು ಅಂತ. ಅಂಥ ಚಂದ್ರ ನಿನ್ನನ್ನು ತಪಸ್ಸು ಮಾಡ್ದ ಅಂತ ಹೇಳಿ ನೀನೇನು ಮಾಡಿದ್ಯಾ? ಅವನ್ನ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ಯಾ ನೀನು. ಯಾವುದು ಮರಣದಂಡನೆಗೆ ಇದೆಯೋ, ಯೋಗ್ಯವಾಗಿದೆಯೋ ಅದನ್ನು ನೀನು ಎಲ್ಲ ತಪ್ಪು ಮನ್ನಿಸಿ ಮಾಫಿ ಮಾಡಿ ತಲೆ ಮೇಲೆ ಇಟ್ಕೊಂಡಿದೆಯಲ್ಲ. ಈ ನನ್ನ ತಪ್ಪುಗಳಿಲ್ಲ ಯಾವ ಮಹಾ ನಿನಗೆ. ಹೀಗಾಗಿ ನೀನು ನನ್ನನ್ನು ಉದ್ಧರಿಸು, ಅನುಗ್ರಹಿಸು ಅಂತ ಇಂತಹ ಸ್ತುತಿಗಳು ಸಾಕಷ್ಟಿದ್ದಾವೆ. ಅಂತೂ ನಾವು ಪರಶಿವನ ಪೂಜೆ ಮಾಡುವಾಗ ಈ ಭಾವನೆ ನೋಡಿ, ಇಲ್ಲಿ ಭಾವದ ಏನು ರೇಸ್ ಅಂತೀವಲ್ಲ, ಆ ರೀತಿಯಲ್ಲಿ ಅವನು ಹೆಚ್ಚು ಭಕ್ತಿ ಮಾಡ್ತಾನ, ನಾನು ಹೆಚ್ಚು ಭಕ್ತಿ ಮಾಡ್ತೀನ. ಮಾರ್ಕಂಡೇಯನಿಗಿನ್ನ ಹೆಚ್ಚಿನ ಭಕ್ತಿ ನಾನು ಸಮರ್ಪಣೆ ಮಾಡೋಕ್ಕಾಗತ್ತಾ? ಪ್ರಹ್ಲಾದನಿಗಿಂತ ಹೆಚ್ಚಿನ ಭಕ್ತಿ ಸಮರ್ಪಣೆ, ಬೇಡರ ಕಣ್ಣಪ್ಪನಿಗಿಂತ ನಾನು ಹೆಚ್ಚಿನ ಭಕ್ತಿಯನ್ನು ಶಿವನಿಗೆ ಸಮರ್ಪಣೆ ಮಾಡೋಕ್ಕಾಗತ್ತಾ? ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಸಿದ್ಧ ಮಾಡ್ಕೊಂಡು ಶಿವನ ಮುಂದೆ ಕೂತ್ಕೊಳ್ಬೇಕಂತ. ನೀವು ಜಲಾಭಿಷೇಕ ಮಾಡ್ತಿರೋ, ಭಸ್ಮಾಭಿಷೇಕ ಮಾಡ್ತಿರೋ, ಬಿಲ್ವಾರ್ಚನೆ ಮಾಡ್ತಿರೋ, ಪರಶಿವನಿಗೆ ಯಾವುದೆಲ್ಲ ಇಷ್ಟವೋ ಅದೆಲ್ಲವನ್ನ ಸಮರ್ಪಣೆ ಮಾಡೋಣ. ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಮೈ ಮನಗಳೆಲ್ಲ ಶಿವನ ಹೊರತಾಗಿ ನೋಡಿ. ನೀವು ಯಾವಾಗ ಶಿವನಲ್ಲಿ ಇಂಥ ಒಂದು ಭಾವ ತೀವ್ರತೆಯಿಂದ ನೀವು ಅಭಿಷೇಕ ಮಾಡುವ ಸಂದರ್ಭದಲ್ಲಿ, ಶಿವಪ್ಪ ನನ್ನ ಕಣ್ಣು ಇಷ್ಟು ಜಾಗರಣೆ ಮಾಡಿ ಕಣ್ಣೆಲ್ಲ ನನಗೆ ಕೆಂಪಾಗ್ತಾ ಇದೆ, ನಿನ್ನನ್ನು ನೋಡ್ತಾ ಇದ್ದರೆ ನೀನು ಅಗ್ನಿಸ್ತಂಭ, ಹೀಗಾಗಿ ಈ ಕಣ್ಣಿನ ಸುಸ್ತೆಲ್ಲ, ಬೆಳಗ್ಗೆ ಜಾಗರಣೆ ಮಾಡಿದಂಥವನು ಬೆಳಗ್ಗಾಗಿ ಎದ್ದೇಳೋಷ್ಟೊತ್ತಿಗೆ ಕಣ್ಣು ಇಂದ್ರಿಯಗಳೆಲ್ಲ ಸುಸ್ತಾಗಿರ್ತವೆ. ಆದರೆ ಈ ಸುಸ್ತೆಲ್ಲ ಒಂದು ರೀತಿಯ ಪೂಜೆ ಆಗಿಬಿಟ್ಟಿದೆ. ಇಂದ್ರಿಯಗಳೆಲ್ಲ ನೋಡ್ತಾ 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 ನೀನೇ ಅಗ್ನಿ ಹತ್ರನೇ ಆಗಿಬಿಟ್ಟಿದ್ದೀನಿ ನಾನು ಕೂಡ. ಆ ರೀತಿಯಲ್ಲಿ ನಾನು ಬೇರೆ ಅಲ್ಲ, ನಿನ್ನ ಪೂಜೆಯಲ್ಲಿ ಇದ್ದಾಗ ನಾನು ನೀನೇ ಅಂತ ಆ ತೀವ್ರತೆ, ಅದನ್ನೇ ಮೋಕ್ಷಕಾರಣ ಸಾಮಗ್ರ್ಯಂ ಭಕ್ತಿರೇವ ಗರಿಯಸಿ ಸ್ವಸ್ವರೂಪ ಸಂಧಾನಂ ಅಂತ ಹೇಳುತ್ತೆ ಅದನ್ನು ಶಂಕರ ಭಗವತ್ಪಾದರ ಮಾತಿದೆ. ಆ ರೀತಿಯ ತಾದಾತ್ಮ್ಯತೆ ಮಹಾಶಿವರಾತ್ರಿ ದಿವಸ ನೀವು ಇಟ್ಕೊಂಡ್ರೆ, ಶಿವನ ಪೂಜೆಯನ್ನು ಸಲ್ಲಿಸಿದ್ರೆ ಪರಮೇಶ್ವರ ನೋಡಿಪ್ಪ, ಚಂದ್ರ ತಪ್ಪು ಮಾಡಿದ್ದನ್ನು ಹೇಗೆ ಮಾಫಿ ಮಾಡಿದ್ನೋ, ಯಾರೆಲ್ಲ ನಿಮಗೆ ಕಥೆಗಳು ಎಷ್ಟೊಂದಿದ್ದಾವೆ, ಸಮಯ ಇಲ್ಲ ನನಗೆ. ರಾವಣಾಸುರ ಏನು ಕಮ್ಮಿನಾ? ಆತ್ಮಲಿಂಗವನ್ನೇ ಗೋಕರ್ಣ ಸಾಕ್ಷಿಯಾಗಿದೆ, ಆತ್ಮಲಿಂಗವನ್ನೇ ಕೇಳಿದ, ಹೆಂಡತಿಯನ್ನೂ ಕೊಟ್ಟುಬಿಟ್ಟ ಶಿವ. ಇನ್ನೊಂದು ಸ್ತುತಿಯನ್ನು ಅವ್ರು ಬರೀತಾರೆ, ನನಗೆ ಇದಕ್ಕೆ ಭಯ ನೀನು ಭಕ್ತ ಆಗೋಕ್ಕೆ. ಯಾಕೆಂದರೆ ನೀನು ಯಾರು ಕೇಳಿದ್ರು ಅಂತ ಕೊಟ್ಬಿಡ್ತೀಯೋ ಗೊತ್ತಿಲ್ಲ. ನಾನು ನಿನ್ನ ಕಂಠದಲ್ಲಿರ್ತಕ್ಕಂಥ ವಿಷ ಆಗಲಿಕ್ಕೆ ತುಂಬ ಇಷ್ಟಪಡ್ತೀನಪ್ಪ. ಯಾಕೆಂದರೆ ಯಾರೂ ಆ ವಿಷವನ್ನು ಕೇಳಲ್ಲ. ಅದು ನೋಡಿ ಹೆಂಗೆ ಕೂತಿದೆ ನಿನ್ನ ಗಂಟಲಲ್ಲಿ, ಯಾರೂ ಚಲಿಸಿದ ಇನ್ನೊಬ್ಬರು ತೊಗೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ.
ಹೇಗೆ ಸ್ಥಿರವಾಗಿ ಕೂತಿದ್ದೆ ನೋಡು, ಅದಲ್ವಾ ಅದರ ತಾಕತ್ತು, ಹಾಗೆ ವಿಷ ಆಗಿಬಿಡಲ ನಾನು, ಈ ಥರ ಸ್ತುತಿ ಮಾಡ್ತಾರೋ ಪೇಷಂಟ್. ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಒಂದ್ಸಲ ಕೇಳಿ, ಎಲ್ಲರೂ ಸಿಗುತ್ತೆ ನೋಡಿ, ಯೂಟ್ಯೂಬಲ್ಲಿ ಸಿಗುತ್ತೆ, ಭಾರವತಾರಸ್ತವ ಅಂತ ಕೇಳಿಸ್ಕೊಳ್ಳಿ. ಈ ರೀತಿಯ ಭಕ್ತಿ ನೀವು ಮಾಡ್ತಾ ಪರಮಶಿವನಿಗೆ ಮನಸ್ಸನ್ನು ಅವನಿಗೆ ಒಪ್ಪಿಸಿಬಿಡಬೇಕು. ಹರಿವಾಣದಲ್ಲಿಟ್ಟು ನಾವು ಬಿಲ್ವಪತ್ರೆಯನ್ನು, ಅರಿಶಿನ ಕುಂಕುಮವನ್ನು ಮತ್ತೊಂದು ಒಪ್ಪಿಸುವ ಬದಲು ಈ ಹರಿವಾಣದಲ್ಲಿ ಏನಿದೆಯಪ್ಪ ಅಂದರೆ ನನ್ನ ಸಂಪೂರ್ಣವಾದ ಮನಸ್ಸಿದೆ ಸ್ವಾಮಿ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ತಗೋ. ಈ ದಿವಸ ನಾನು ಏನು ಕೊಡೋಕ್ಕಾಗತ್ತೆ, ಇದೇ ಅದು ನೀನು ಕೊಟ್ಟದ್ದೇ. ಶರೀರ ಯಾರಿಂದ ಬಂದಿದೆಯಪ್ಪ, ಅದು ನಿನ್ನಿಂದನೇ ಬಂದಿದೆ, ನೀನು ಸಂಕಲ್ಪ ಮಾಡಿದ್ರಿಂದ ಹುಟ್ಟಿದ್ದೀನಿ. ಹೀಗಾಗಿ ಇದನ್ನು ನಿನಗೆ ಹುಟ್ಟು ಬೆಳೆದು ಇಷ್ಟೆಲ್ಲ ಆಗಿ ಕೊನೆಗೆ ನಾನು ಅತಿಶಯವಾದ ದಡ್ಡ, ನನ್ನನ್ನು ತೊಗೊಂಡು ನೀನೇನು ಮಾಡ್ತೀವೋ ನನಗೂ ಗೊತ್ತಿಲ್ಲ, ನನ್ನಿಂದ ಏನು ಫಲ, ನಿನಗೇನು ಲಾಭ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಮಹಾ ಲಾಭ ಆಗಿದೆ, ಅದು ನಿನ್ನ ಅನುಗ್ರಹ ಅಂತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡಬೇಕು. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರುವಿನ ಜೊತೆಗೆ ಮಾಂದಿ ಉದಯಾಗಿದೆ. ಮಿಥುನ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು, ಇನ್ನು ಮಕರ ರಾಶಿಯಲ್ಲಿ ಚಂದ್ರ, ಕುಂಭರಾಶಿಯಲ್ಲಿ ರವಿ, ಬುಧ ಹಾಗೂ ಶನೈಶ್ಚರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ರಾಹು ಶುಕ್ರರ ಯುತಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿಪ್ಪ, ಮಾತಾಡುವಾಗ ಸ್ವಲ್ಪ ಎಚ್ಚರವಾಗಬೇಕು. ಗುರುವಿನ ಜೊತೆ ಮಾಂದಿ ಉದಯ ಆದರೆ ಬೇಡವಾದ ಮಾತುಗಳು ಉಂಟಾಗ್ಬಿಡುತ್ತೆ. ಹೀಗಾಗಿ ಮಾತಿನಲ್ಲಿ ಹಿಡ್ತಾ ಇರಬೇಕು. ಈ ದಿವಸ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು. ಕುಟುಂಬದವ್ರ ಜೊತೆಗೆ ಕಲಹ, ಘರ್ಷಣೆಗಳು ಆಗುವ ಸಾಧ್ಯತೆ ಇರುತ್ತೆ. ಕುಟುಂಬ ಘರ್ಷಣೆ ಮಾಡಬೇಡಿ, ಸಮಾಧಾನವಾಗಿರಿ. ಶಿವನ ಈ ಒಂದು ವಿಶೇಷ ಮಹಾಶಿವರಾತ್ರಿ ದಿವಸ ಮೌನ ಬಹಳ ಮುಖ್ಯ. ದಕ್ಷಿಣಾಮೂರ್ತಿ ಹೇಗೆ ಮೌನಿಯೋ ಮಹಾಮೌನಿಯೋ ಹಾಗೆ ಮೌನವಾಗಿರಬೇಕು. ತನ್ಮೂಲಕ ಶಿವನನ್ನು ನೀವು ಮನಸ್ಸಿಗೆ ತಗೋಬೇಕು. ಅದು ಬಹಳ ಮುಖ್ಯವಾದ ವಿಚಾರ. ಈ ದಿವಸ ವ್ಯರ್ಥ ಮಾಡ್ಕೋಬೇಡಿ. ಶಿವರಾತ್ರಿ ದಿವಸ ಮತ್ತೆ ಸಿಗೋದು ಮತ್ತೊಂದು ವರ್ಷಕ್ಕೆ, ಹೀಗಾಗಿ ವ್ಯರ್ಥ ಮಾಡಬೇಕು. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ, ಆತಂಕ ಬೇಡ, ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವನ ಆರಾಧನೆ, ಶಿವನ ಪ್ರಾರ್ಥನೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆರೋಗ್ಯ ದೃಢ ಮಾಡಿಕೊಳ್ಳಿ. ಅವನು ವಸ್ತುತಃ ಅವನು ವೈದ್ಯನಾಥ. ಶಿವನ ಆರಾಧನೆಯಿಂದ ನಿಮಗೆ ಆರೋಗ್ಯವೂ ಸರಿಯಾಗಿಬಿಡುತ್ತೆ. ಮೃತ್ಯುಂಜಯನ ಪ್ರಾರ್ಥನೆ ಮಾಡ್ತೀವಿ ಪ್ರಾಣಾಂತಿಕದಲ್ಲಿ ನಾವು. ಹೀಗಾಗಿ ಈ ದಿವಸ ಮೃತ್ಯುಂಜಯ ಜಪವು, ಶಿವನ ಸನ್ನಿಧಾನದಲ್ಲಿ ಅಭಿಷೇಕವು ಮಾಡಿಸಿ, ಅದು ಬಲ ಕೊಡುತ್ತೆ. ಮತ್ತು ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ವಾತಾವರಣ ಚೆನ್ನಾಗಿರ್ತದೆ. ಈ ದಿವಸ ಬುದ್ಧಿಬಲ ಚೆನ್ನಾಗಿರ್ತದೆ. ಈ ದಿವಸ ನಿಮಗೆ ಹೆಚ್ಚಿನ ಲಾಭವೂ ಇದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಮತ್ತು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಈ ದಿವಸ ದೇವತಾ ಪೂಜೆ ಪುನಸ್ಕಾರ ಇಂಥದ್ದೆಲ್ಲ ಇದೆ. ಅವುಗಳಲ್ಲಿ ಪಾಲ್ಗೊಂಡು ನೋಡಿ, ಈ ದಿವಸ ಮಹಾಶಿವರಾತ್ರಿ, ಶಿವರಾತ್ರಿ ದಿವಸ ಪಾಲ್ಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಪಾಲ್ಗೊಳ್ಳಿ ಮನಸ್ಫೂರ್ತಿಯಾಗಿ. ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ದೇವಸ್ಥಾನಗಳಲ್ಲಿ ಕ್ಯೂ ನಿಂತ್ಕೊಳ್ಳುವಾಗಲೂ ಮತ್ತೊಂದು ಹುಷಾರಾಗಿ ಇರಿ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಮನಸ್ಸಿಗೆ ಬೇಸರ, ಸಂಕಟ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಶಿವನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮನಸ್ಸಿನ ಸಂಕಟ ನಿವಾರಣೆಗೆ ಶಿವನೇ ಮಹಾಶಕ್ತಿ. ಹೀಗಾಗಿ ಶಿವ ಪ್ರಾರ್ಥನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಸಂಗಾತಿಯ ಸಹಕಾರ ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ. ಲಾಭವೂ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ನೋಡಿ ಸ್ವಲ್ಪ ಕಿರಿಕಿರಿ ಇದೆ. ವಾತಾವರಣ ಸ್ವಲ್ಪ ಕಹಿಯಾಗಿರ್ತದೆ. ಅಕ್ಕಪಕ್ಕದವರು, ಸಹೋದ್ಯೋಗಿಗಳು ಇವರಿಂದಾಗಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇವುಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ಉಳಿದ ಹಾಗೆ ಈ ದಿವಸ ಸ್ವಲ್ಪ ಮಂಕಾಗಿದೆ, ಹೆಚ್ಚು ತೊಂದರೆಗಳನ್ನು ಸೂಚಿಸ್ತಾ ಇದೆ. ಇದು ಚಂದ್ರನು ಷಷ್ಠದಲ್ಲಿರೋದು ಸ್ವಲ್ಪ ಮಟ್ಟಿಗೆ, ಅದು ಕೂಡ ನಿಮಗೆ ಆರೋಗ್ಯದಲ್ಲಿ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಕೂಡ ನೋಡಿ, ಸೂರ್ಯನಿಗೆ ಅಧಿಪತಿ ಶಿವನೇ ಆಗಿದ್ದಾನೆ. ಹೀಗಾಗಿ ಆದಿತ್ಯ ಹೃದಯ, ಶಿವ ಪ್ರಾರ್ಥನೆ ಇವೆಲ್ಲ ತುಂಬ ಒಳ್ಳೆಯದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಇದೆ. ಈ ದಿವಸ ಬುದ್ಧಿಬಲ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ ಇದೆ. ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲಿ ವಿಶ್ವಾಸ ಕಡಿಮೆ ಇರ್ತದೆ, ಸ್ವಲ್ಪ ಸಾಮರಸ್ಯ ಕಡಿಮೆ. ಹೀಗಾಗಿ ಪ್ರಾರ್ಥನೆಗೆ ಈ ದಿವಸ ಗುರು ಪ್ರಾರ್ಥನೆ, ಶಿವ ಪ್ರಾರ್ಥನೆ ಎರಡೂ ತುಂಬ ಮುಖ್ಯವಾದದ್ದು ಮಾಡಿ.
ತುಲಾರಾಶಿಯವರಿಗೆ ಈ ದಿವಸ ಸ್ವಲ್ಪ ವ್ಯಥೆ, ನಷ್ಟ, ಕಷ್ಟ ಇದನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆಗಳಾಗಬಹುದು. ಎಲ್ಲೂ ಪ್ರಯಾಣ, ಇನ್ಯಾವುದೋ ಒಂದು ಕ್ಷೇತ್ರ ದರ್ಶನ ಈ ಥರ ಹೊರಟಿದ್ರೆ ಸ್ವಲ್ಪ ಜಾಗ್ರತೆ ಬೇಕು. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಇದೆ ಈ ದಿವಸ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಮನಸ್ತಾಪ ಸಾಧ್ಯತೆ ಇದೆ. ಎಲ್ಲ ವಿಚಾರ ಪಕ್ಕಕ್ಕಿಡಿ ಈ ದಿವಸ. ಶಿವನ ಪ್ರಾರ್ಥನೆ, ಶಿವಧ್ಯಾನ ಇವುಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಿತ್ಯವೂ ಇರುತ್ತೆ ಅದು, ನಮ್ಮ ಜಂಜಾಟ ಇದೆಲ್ಲ ಇರುತ್ತದೆ. ಇಂತಹ ಮಹಾ ಕಾಲ ಬಂದಾಗ ನಾವು ಶಿವನ ಕಡೆ ತಿರುಗಬೇಕು. ವೃಶ್ಚಿಕ ರಾಶಿಯವರಿಗೆ ದಿವಸ ಧೈರ್ಯ ಸಾಹಸಗಳ ದಿನ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಹೀಗಾಗಿ ತಪ್ಪದೆ ಶಿವಶಕ್ತಿಯರನ್ನು ಆರಾಧಿಸಿ, ಪಾರ್ವತಿ ಪರಮೇಶ್ವರನ ನಚ್ಚಿಕೊಂಡ್ರೆ ಸಂಸಾರ ಕಲಹ ದೂರ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಹಾಯ ಉಂಟಾಗುತ್ತೆ. ನಷ್ಟವೂ ಸ್ವಲ್ಪ ಮಟ್ಟಿಗಿದೆ, ಹುಷಾರು. ಸಾಲ ಬಾಧೆ ಸೂಚಿಸ್ತಾ ಇದೆ. ಶರೀರಕ್ಕೆ ಪೆಟ್ಟು ಬೀಳಬಹುದು. ಜನ್ಮಾಧಿಪತಿ ಜೊತೆ ಮಾಂದ್ಯ ಉದಯ ಆದರೆ ಸ್ವಲ್ಪ ತೊಂದರೆ ಆಗುತ್ತೆ ಶರೀರಕ್ಕೆ. ಹೀಗಾಗಿ ಶಿವ ಕವಚವನ್ನು ಕೇಳಿಸ್ಕೊಳ್ಳಿ. ಈ ದಿವಸ ತಪ್ಪದೆ ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಮನಸ್ಸು ಮಂಕಾಗಿರುತ್ತದೆ. ಆ ಬುದ್ಧಿಶಕ್ತಿ ಕೊರತೆ, ಬುದ್ಧಿ ಬಲದ ದೌರ್ಬಲ್ಯ, ಬಡತನ ಇರ್ತದೆ. ಇದರ ನಿವಾರಣೆಗೆ ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡಿ ಈ ದಿವಸ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಸ್ನೇಹಿತರಲ್ಲಿ ಅಸಮಾಧಾನ ಹೇಳ್ತಾ ಇದೆ. ಇವುಗಳು ತೊಡಕಿನ ಫಲ. ಉಳಿದ ಹಾಗೆ ಬಲ ಏನು ಅಂದರೆ ಸಂಗಾತಿಯ ಸಪೋರ್ಟ್ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರು ಪ್ರಾರ್ಥನೆ ಮಾಡಿ, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ. ಸಹೋದರರಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲದ ಫಲ, ಸ್ವಲ್ಪ ಕಹಿಯಾದ ವಾತಾವರಣವೂ ಇದೆ. ವೃತ್ತಿಯಲ್ಲಿ ಮಿಶ್ರ ಫಲ ಇದೆ. ಕೆಲಸದಲ್ಲಿ ಶುಭಾಶುಭ ಮಿಶ್ರವಾಗಿದೆ. ಇದರ ನಿವಾರಣೆಗೆ ದತ್ತಾತ್ರೇಯ ಪ್ರಾರ್ಥನೆ ಅಥವಾ ದಕ್ಷಿಣಾಮೂರ್ತಿ ಪ್ರಾರ್ಥನೆ ನೀವು ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಮಹೇಶ್ವರಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಮಹಾಶಿವರಾತ್ರಿಯ ವಿಶೇಷತೆ, ನಾವು ಶಿವನಿಗೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.